ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ರಾಜ್ಯದ ಪೂರ್ವೋತ್ತರ ಮತ್ತು ಪಶ್ಚಿಮೋತ್ತರ ಆಗ್ನೇಯ ದಿಕ್ಕಿನಲ್ಲಿ ವ್ಯಾಪಿಸಿದೆ. ಬೆಂಗಳೂರನ್ನು ಬೇರ್ಪಡಿಸಿ 1986ರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಚನೆಯಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಾಥಮಿಕವಾಗಿ ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಿದೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ. ಜಿಲ್ಲೆಯು ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಿಂದ ಸುತ್ತುವರಿದಿದೆ. ಇದು ಹಲವಾರು ಪಟ್ಟಣಗಳು ಮತ್ತು ಹಳ್ಳಿಗಳಿಗೆ ನೆಲೆಯಾಗಿದೆ. ದೇವನಹಳ್ಳಿ ಜಿಲ್ಲೆಯ ದೊಡ್ಡ ಪಟ್ಟಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿ. ಇದು ನಂದಿ ಬೆಟ್ಟಗಳನ್ನು ಒಳಗೊಂಡಂತೆ ಹಲವಾರು ದೇವಾಲಯಗಳು ಮತ್ತು ಯಾತ್ರಾ ಕೇಂದ್ರಗಳನ್ನು ಹೊಂದಿದೆ. ಇದು ತನ್ನ ರಮಣೀಯ ಸೌಂದರ್ಯ ಮತ್ತು ಪ್ರಾಚೀನ ದೇವಾಲಯಗಳಿಗೆ ಹೆಸರುವಾಸಿಯಾದ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 4 ತಾಲೂಕುಗಳಿವೆ. ಅವುಗಳೆಂದರೆ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಮತ್ತು ಹೊಸಕೋಟೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿದ್ದು, ಅವುಗಳಲ್ಲಿ ದೇವನಹಳ್ಳಿ ಕೋಟೆ. ದೇವನಹಳ್ಳಿ ಕೋಟೆಯನ್ನು 1501ರಲ್ಲಿ ಮಲ್ಲಭೈರಗೌಡ ನಿರ್ಮಿಸಿದ. ದೇವನಹಳ್ಳಿ ಕೋಟೆಯನ್ನು ನಂತರ ಮೈಸೂರು ದೊರೆಗಳಾದ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಆಕ್ರಮಿಸಿಕೊಂಡರು. ಕೋಟೆಯ ವಠಾರದಲ್ಲಿ ದೊಡ್ಡ ಗೋಡೆಗಳು, ಬುರುಜುಗಳು ಮತ್ತು ಟಿಪ್ಪು ಸುಲ್ತಾನರ ಸ್ಮಾರಕವಿದೆ. ದೇವನಹಳ್ಳಿ ಕೋಟೆಯ ಸಂಕೀರ್ಣವು ಮಾವು ಮತ್ತು ತೆಂಗಿನ ತೋಟದಿಂದ ಆವೃತವಾಗಿದೆ ಮತ್ತು ಹಲವಾರು ದೇವಾಲಯಗಳನ್ನು ಹೊಂದಿದೆ. ವೇಣುಗೋಪಾಲಸ್ವಾಮಿ ದೇವಸ್ಥಾನ. ದೇವನಹಳ್ಳಿಯ ಕೋಟೆಯ ಒಳಭಾಗದಲ್ಲಿ ಕಂಡುಬರುವ ದೇವಸ್ಥಾನಗಳಲ್ಲಿ ವೇಣುಗೋಪಾಲಸ್ವಾಮಿಯ ದೇವಸ್ಥಾನವು ಅತ್ಯಂತ ಪುರಾತನ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಗರುಡ ಸ್ತಂಭವು ವಿಶಾಲವಾದ ಕಮಾನುಗಳನ್ನು ಹೊಂದಿದೆ. ವೇಣುಗೋಪಾಲಸ್ವಾಮಿಯ ದೇವಾಲಯದಲ್ಲಿ ರಾಮಾಯಣದ ದೃಶ್ಯಗಳನ್ನು ಮತ್ತು ಕೃಷ್ಣನ ಬಾಲಲೀಲೆಗಳ ಸುಂದರ ಚಿತ್ರಗಳನ್ನು ಕಾಣಬಹುದು. ಈ ಸ್ತಂಭಗಳಲ್ಲಿ ಅನೇಕ ಸುಂದರವಾದ ಪ್ರತಿಮೆಗಳನ್ನು ಕೆತ್ತಲಾಗಿದೆ ಹಾಗೂ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಸಮಯದಲ್ಲಿ ಮುತ್ತು, ರತ್ನ, ವಜ್ರ ಖಚಿತ ವೈಡೂರ್ಯಗಳಿಂದ ಅಲಂಕೃತನಾದ ವೇಣುಗೋಪಾಲಸ್ವಾಮಿಯನ್ನು ನೋಡಲು ಜನಸಾಗರವೇ ಹರಿದು ಬರುತ್ತದೆ. ಶ್ರೀ ನಾಕೋಡ ಆವತಿ 108 ಪಾರ್ಶ್ವನಾಥ ಜೈನ ದೇವಸ್ಥಾನ. ಇದು ಭಾರತದ ಅತಿದೊಡ್ಡ ಜೈನ ದೇವಾಲಯಗಳಲ್ಲಿ ಒಂದು. ಆದರೆ ಈ ಪ್ರದೇಶವನ್ನು ಇತರ ದೇವಾಲಯಗಳಿಂದ ಪ್ರತ್ಯೇಕಿಸುವ ಅಂಶವೆಂದರೆ ಪ್ರಧಾನ ದೇವಾಲಯವು 108 ಸಣ್ಣ ಸಣ್ಣ ದೇವಾಲಯಗಳಿಂದ ಆವೃತವಾಗಿದೆ. ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮೀಣ ಪ್ರದೇಶದ ಪ್ರಮುಖ ಪಟ್ಟಣ. ಆಶೂರ್ ಖಾನ ಸ್ಮಾರಕ, ದೊಡ್ಡ ಕಲ್ಲಿನ ಬಾವಿ, ದೊಡ್ಡಬಳ್ಳಾಪುರ ವೆಂಕಟರಮಣ, ಚೌಡೇಶ್ವರಿ, ಈಶ್ವರಿ, ಜನಾರ್ದನ, ಸೋಮೇಶ್ವರ, ಕಾಶಿ ವಿಶ್ವನಾಥ, ಅರ್ಕಾವತಿ, ನಾಗೇಶ್ವರ ದೇವಾಲಯಗಳು ಮತ್ತು ಹಲವಾರು ಮಸೀದಿಗಳ ನೆಲೆಯಾಗಿದೆ. ಹೊಸಕೋಟೆ ಈ ಜಿಲ್ಲೆಯ ಒಂದು ಪ್ರಾಚೀನ ಸ್ಥಳ. ಆಧುನಿಕ ತಾಲೂಕು, ಕೇಂದ್ರ ಕಚೇರಿ ಮತ್ತು ಪ್ರಮುಖ ಕೈಗಾರಿಕಾ ಪಟ್ಟಣವಾಗಿದೆ. ವೋಲ್ವೋ ಬಸ್ಸುಗಳು ಮತ್ತು ಲಾರಿಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಹೊಸಕೋಟೆ ಅವಿಮುಕ್ತೇಶ್ವರ, ವರದರಾಜ, ಆಂಜನೇಯ ಮತ್ತು ವಿಠೋಬಾ ದೇವಾಲಯಗಳಲ್ಲದೆ ಹಳೆಯ ಕೋಟೆಯನ್ನು ಇದು ಹೊಂದಿದೆ. ನಿಜಗಲ್. ಬೆಟ್ಟದ ಕೋಟೆಗೆ ಜನಪ್ರಿಯವಾಗಿದೆ ನಿಜಗಲ್. ಚಾರಣ ಮತ್ತು ವಿಹಾರಕ್ಕೆ ಸೂಕ್ತವಾದ ಸ್ಥಳ. ಬೆಟ್ಟದಲ್ಲಿ ಅನೇಕ ನೀರಿನ ಬುಗ್ಗೆಗಳು, ಕೆಲವು ದೇವಾಲಯಗಳು ಮತ್ತು ದರ್ಗಾಗಳಿವೆ. ವೀರಭದ್ರಸ್ವಾಮಿಯ ದೇವಸ್ಥಾನ ಮತ್ತು ಚನ್ನಿಗರಾಯ ದೇವಾಲಯಗಳು ನಿಜಗಲ್ನ ಪ್ರಮುಖ ಆಕರ್ಷಣೆಯಾಗಿದೆ. ಜಿಲ್ಲೆಯ ಧಾರ್ಮಿಕ ಸ್ಥಳಗಳು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪ್ರಸಿದ್ಧ ತೀರ್ಥಕ್ಷೇತ್ರ ಮತ್ತು ಬೆಂಗಳೂರು ನಗರದ ಹೊರವಲಯದಲ್ಲಿರುವ 600 ವರ್ಷಗಳ ಹಳೆಯ ದೇವಾಲಯವಾಗಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿಯನ್ನು ಒಟ್ಟಿಗೆ ನೋಡಬಹುದಾದ ಕೆಲವೇ ದೇವಾಲಯಗಳಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯು ಒಂದು ಎಂದು ಹೇಳಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರದಲ್ಲಿ ಕಠಿಣ ತಪಸ್ಸು ಮಾಡಿದ ಸ್ಥಳವಿದು ಎಂಬ ಪ್ರತೀತಿ ಇದೆ. ಚಿಕ್ಕಮಧುರೆ.
ಶ್ರೀ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಚಿಕ್ಕಮಧುರೆ. ದೊಡ್ಡಬಳ್ಳಾಪುರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಶಿವಗಂಗೆ. ಹಲವು ನೀರಿನ ಮೂಲಗಳು ಶಿವಗಂಗೆಯಲ್ಲಿ ಉಗಮಿಸುತ್ತವೆ. ನೆಲಮಂಗಲದ ಶಿವಗಂಗೆ ಬೆಟ್ಟವು ದೂರದಿಂದ ಶಿವಲಿಂಗದ ಆಕಾರದಲ್ಲಿ ಕಾಣುತ್ತದೆ. ಬೆಟ್ಟದ ಮೇಲಿರುವ ಕಲ್ಯಾಣಿಯನ್ನು ಪವಿತ್ರ ಗಂಗಾ ನದಿ ಎಂದು ನಂಬುತ್ತಾರೆ. ಇದರ ಪರಿಣಾಮವಾಗಿ ಈ ಬೆಟ್ಟವನ್ನು ಶಿವಗಂಗೆ ಎಂದೇ ಕರೆಯುತ್ತಾರೆ. ನಂದಿ ಕಲ್ಲಿನ ಕೆತ್ತನೆಯು ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ. ಗಂಗಾಧರೇಶ್ವರ, ಹೊನ್ನಾದೇವಿ ದೇವಸ್ಥಾನ, ಒಳಕಲ್ಲು ತೀರ್ಥ, ನಂದಿ ಪ್ರತಿಮೆ, ಪಾತಾಳಗಂಗೆ ಇವುಗಳ ಸಂಗಮದಿಂದ ಈ ಸ್ಥಳವು ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ. ಇತರೆ ಪ್ರಮುಖ ಸ್ಥಳಗಳೆಂದರೆ ವಿಠಲ ಮಂದಿರ, ಸುಗ್ಗನಹಳ್ಳಿ, ಗೌತಮ ಗಿರಿ ಕ್ಷೇತ್ರ ಹಾಗೂ ಗಂಗಾವರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ದೆಹಲಿ ಮತ್ತು ಮುಂಬೈ ನಂತರ ಬೆಂಗಳೂರಿನ ವಿಮಾನ ನಿಲ್ದಾಣ ಭಾರತದ 3ನೇಯ ಅತಿದೊಡ್ಡ ವಿಮಾನ ನಿಲ್ದಾಣವಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಪ್ರಮುಖ ನಗರಗಳಿಗೆ ಮತ್ತು 25ಕ್ಕೂ ಹೆಚ್ಚು ಹೊರದೇಶಗಳಿಗೆ ವಿಮಾನಯಾನದ ಮೂಲಕ ನೇರವಾಗಿ ತಲುಪುವ ವ್ಯವಸ್ಥೆ ಮಾಡಿಕೊಡಲಾಗಿದೆ. 37 ವಿವಿಧ ವಿಮಾನಯಾನ ಸಂಸ್ಥೆಗಳು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರತಿದಿನ 1 ಲಕ್ಷ ಪ್ರಯಾಣಿಕರನ್ನು ಹೊತ್ತು ತರುವ 650ಕ್ಕೂ ಹೆಚ್ಚು ವಿಮಾನಯಾನ ಸೇವೆಗಳನ್ನು ನಿರ್ವಹಿಸುತ್ತವೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ಅಥವಾ T2 ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು 2022ರಲ್ಲಿ ಉದ್ಘಾಟನೆ ಮಾಡಿದರು. 2023ರಿಂದ ಹೊಸ ಟರ್ಮಿನಲ್ 2 ಕಾರ್ಯಾರಂಭ ಮಾಡಿತು. ವಿದೇಶ ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ತಡೆರಹಿತವಾಗಿಸಲು ಇಮಿಗ್ರೇಷನ್ ಕೌಂಟರ್ಗಳು, ಕಸ್ಟಮ್ಸ್ ಕಚೇರಿಗಳು, ಸುಂಕ ಮುಕ್ತ ಅಂಗಡಿಗಳು, ಚಿಲ್ಲರೆ ವ್ಯಾಪಾರ ಮತ್ತು ಆಹಾರ ಪಾನೀಯ ಮಳಿಗೆಗಳನ್ನು ಟರ್ಮಿನಲ್ 2ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಫ್ಲೈಯರ್ಗಳು ಟರ್ಮಿನಲ್ 1ರಿಂದ ಚಲಿಸಲು ಪೂರಕ ಶಟಲ್ ಸೇವೆಯನ್ನು ಸಹ ತೆಗೆದುಕೊಳ್ಳಬಹುದು. ಪ್ರಸ್ತುತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 T1 ದೇಶೀಯ ವಿಮಾನಗಳಿಗೆ ಮಾತ್ರ ಮೀಸಲಾಗಿದ್ದು, ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನಯಾನದ ಕಾರ್ಯಾಚರಣೆಗಳನ್ನು ಟರ್ಮಿನಲ್ 2 ಅಥವಾ T2ಗೆ ವರ್ಗಾಯಿಸಲಾಗಿದೆ. ಕುಂದಣಬೆಟ್ಟ. ಪ್ರಸ್ತುತ ಈ ಸ್ಥಳದಲ್ಲಿ ಚನ್ನರಾಯಸ್ವಾಮಿ ದೇವಾಲಯ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಿದ್ದು, ವಾರ್ಷಿಕ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಏಕಶಿಲಾ ಬೆಟ್ಟವಾದ ಈ ಸ್ಥಳದಿಂದ ಸುತ್ತಲಿನ ಪ್ರಕೃತಿ ವೀಕ್ಷಣೆ ಅಮೋಘವಾಗಿರುತ್ತದೆ. ಮಾಕಳಿ ದುರ್ಗ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸುಮಾರು 6.4 ಕಿಲೋಮೀಟರ್ ದೂರದಲ್ಲಿರುವ ಮಾಕಳಿ ದುರ್ಗ ಬೆಟ್ಟವು ಸಂಪದ್ಭರಿತವಾದ ನೈಸರ್ಗಿಕ ತಾಣವಾಗಿದೆ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 4432 ಅಡಿ ಎತ್ತರದಲ್ಲಿರುವ ಈ ಬೆಟ್ಟದಡಿಯಲ್ಲಿ ಸರೋವರವಿದ್ದು, ದಕ್ಷಿಣ ಅಮೆರಿಕದ ಖಂಡದಂತೆ ತೋರುತ್ತದೆ. ಹಚ್ಚ ಹಸಿರಿನ ಹುಲ್ಲುಗಳು ಮತ್ತು ಪ್ರಕೃತಿಯ ಅದ್ಭುತ ದೃಶ್ಯಗಳು ಸಾಹಸ ಪ್ರಿಯರ ನೆಚ್ಚಿನ ತಾಣವಾಗಿದೆ. ಮಾಕಳಿ ದುರ್ಗ ಕೋಟೆಯು ಬೃಹತ್ ಗ್ರಾನೈಟ್ ಬೆಟ್ಟದ ತುದಿಯಲ್ಲಿದೆ. ಇಲ್ಲಿಗೆ ಬರುವ ಹೆಚ್ಚಿನ ಪ್ರವಾಸಿಗರು ರಾತ್ರಿ ವೇಳೆ ಟ್ರೆಕಿಂಗ್ ಕೂಡ ಮಾಡುತ್ತಾರೆ. ಹುಲುಕುಡಿ ಬೆಟ್ಟ. ದೊಡ್ಡಬಳ್ಳಾಪುರ ತಾಲೂಕಿನ ಹುಲುಕುಡಿ ಬೆಟ್ಟ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಸುಂದರ ತಾಣ. ಹುಲುಕುಡಿ ಬೆಟ್ಟಕ್ಕೆ ದೊಡ್ಡ ಬೆಳವಂಗಲದಿಂದ ಪ್ರಯಾಣಿಸಲು ಉತ್ತಮವಾದ ರಸ್ತೆ ಸೌಲಭ್ಯ ಕೂಡ ಇದೆ. ವಿಜಯನಗರ ಅರಸರ ಕಾಲದಲ್ಲಿ ಹುಲುಕುಡಿ ಪ್ರಭುಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಬೆಟ್ಟದ ಮೇಲೆ ಗಂಗರ, ಹೊಯ್ಸಳರ ಕಾಲಾವಧಿ ಶಾಸನಗಳು ಕೂಡ ದೊರೆತಿವೆ. ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ಸುಂದರವಾದ ವೀರಭದ್ರಸ್ವಾಮಿ ವಿಗ್ರಹವನ್ನು ಬೆಟ್ಟದ ಮೇಲಿನ ಕಲ್ಲಿನ ಗುಹಾಂತರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಮುಖ ಭಾಗವು ಅರ್ಕಾವತಿ ಕಣಿವೆಯಲ್ಲಿದೆ. ಅರ್ಕಾವತಿ, ದಕ್ಷಿಣ ಪಿನಾಕಿನಿ, ಶಿಂಷಾ, ಕುಮದ್ವತಿ ಜಿಲ್ಲೆಯ ಮೂಲಕ ಹರಿಯುವ ನದಿಗಳು. ಕೃಷಿ ಮತ್ತು ಕೈಗಾರಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಪ್ರಮುಖವಾಗಿ ಒಂದು ಕೃಷಿ ಆಧಾರಿತ ಜಿಲ್ಲೆ. ಕೈಗಾರೀಕರಣ, ಡೈರಿ ಅಭಿವೃದ್ಧಿ ಮತ್ತು ರೇಷ್ಮೆ ಕೃಷಿಗೆ ಸಾಕಷ್ಟು ಒತ್ತು ಕೊಟ್ಟಿದೆ. ತೋಟಗಾರಿಕಾ ಬೆಳೆಗಳಾದ ರೇಷ್ಮೆ, ಭತ್ತ, ನೆಲಗಡಲೆ, ರಾಗಿ, ಕಬ್ಬು, ದ್ರಾಕ್ಷಿಗಳು,
ಚಕ್ಕೋತ, ಹಿಪ್ಪುನೇರಳೆ ಮುಂತಾದವು ಸೇರಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಕ್ಕೋತಕ್ಕೆ ಎಲ್ಲೆಡೆ ಬೇಡಿಕೆ. ಈ ಪ್ರದೇಶವು ಪ್ರಮುಖ ಖನಿಜ ಸಂಪನ್ಮೂಲಗಳಲ್ಲಿ ಶ್ರೀಮಂತವಾಗಿಲ್ಲದಿದ್ದರೂ ಮೈನರ್ ಮಿನರಲ್ಸ್ ಗುಂಪಿಗೆ ಸೇರುವ ಇಟ್ಟಿಗೆಗಳು, ಹೆಂಚುಗಳು ಮತ್ತು ಜೇಡಿ ಮಣ್ಣಿನ ಪರಿಕರಗಳ ತಯಾರಿಕೆಗೆ ಹೆಸರಾಗಿದೆ. ಹಲವು ವರ್ಷಗಳಿಂದ ನೇಕಾರ ವೃತ್ತಿ ಕೂಡ ಇಲ್ಲಿಯ ಜನರ ಪ್ರಮುಖ ಉದ್ಯಮವಾಗಿದೆ. ದೊಡ್ಡಬಳ್ಳಾಪುರ ರೇಷ್ಮೆ ತಯಾರಿಕೆಗೆ ಹೆಸರುವಾಸಿ. ದೊಡ್ಡಬಳ್ಳಾಪುರ ಸ್ವಾತಂತ್ರ್ಯ ಪೂರ್ವದಿಂದಲೇ ರೇಷ್ಮೆ ನಗರವೆಂದೇ ಹೆಸರುವಾಸಿಯಾಗಿದೆ. ದೊಡ್ಡಬಳ್ಳಾಪುರದ ಅಪ್ಪಟ ರೇಷ್ಮೆ ಸೀರೆಗಳು ಜಿಲ್ಲೆಯಲ್ಲಿ ಉತ್ಪಾದಿಸುವ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿಯಾಗಿದೆ. ಜಿಲ್ಲೆಯ ಪ್ರಸಿದ್ಧ ವ್ಯಕ್ತಿಗಳು: ಮೈಸೂರು ಹುಲಿ ಎಂದೇ ಪ್ರಸಿದ್ಧಿ ಪಡೆದಿದ್ದ ಟಿಪ್ಪು ಸುಲ್ತಾನರ ಜನ್ಮಸ್ಥಳವು ಪುರಸಭೆ ವ್ಯಾಪ್ತಿಯಲ್ಲಿದ್ದು, ಈ ಸ್ಥಳವು ಪುರಾತತ್ವ ಇಲಾಖೆಗೆ ಒಳಪಡುತ್ತದೆ. ನಿತ್ಯೋತ್ಸವ ಕವಿ ಎಂದೇ ಹೆಸರಾದ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರು ಕೂಡ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. ಬೆಂಗಳೂರಿಗೆ ಸಮೀಪದಲ್ಲಿರುವುದರಿಂದ ಕೈಗಾರಿಕೆಗಳು ಮತ್ತು ಮೂಲ ಸೌಕರ್ಯಗಳ ವಿಸ್ತರಣೆಯಿಂದಾಗಿ ಜಿಲ್ಲೆಯು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ. ಇದು ರಿಯಲ್ ಎಸ್ಟೇಟ್ ಹೂಡಿಕೆಗೆ ಆಕರ್ಷಕ ತಾಣವಾಗಿದೆ. ಈ ಪ್ರದೇಶದಲ್ಲಿ ಹಲವಾರು ವಸತಿ, ವಾಣಿಜ್ಯ ಮತ್ತು ಕೈಗಾರಿಕಾ ಯೋಜನೆಗಳು ಹೊರಹೊಮ್ಮುತ್ತಿವೆ. ನಂದಿ ಬೆಟ್ಟ ಸೇರಿದಂತೆ ಬೆಂಗಳೂರು ಗ್ರಾಮಾಂತರದ ನೈಸರ್ಗಿಕ ಭೂದೃಶ್ಯಗಳು, ವಸತಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗರಿಗೆದರುತ್ತಿವೆ.